ಹೇಳಿ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. 2 ದಿನದಿಂದ ನಾನೇನು ಊಟ ಮಾಡಿರಲ್ಲ, ಬೇಸರ ಆಗಿತ್ತು. ಯಾರಿಗಾರು ಮಾಧ್ಯಮದವ್ರು ಬೇಸರ ಆಗಿದ್ರೆ ಅಷ್ಟೇ ನಾನು ಕ್ಷಮೆ ಕೇಳೋದು. ಇನ್ಯಾರಿಗೂ ಉತ್ತರ ಕೊಡಬೇಕಾದಾಗತ್ತಿಲ್ಲ. ಯಾಕೆಂದರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ, ನಿಮ್ಮಿಂದ ಬೆಳೆದಿರ್ತೀವಿ, ನಿಮಗೆ ಅಷ್ಟೇ ಉತ್ತರ ಕೊಡಬೇಕು. ಮುಗಿದೋಯ್ತು. 1 ನಿಮಿಷ ಇರಿ. ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ. ಮಿಕ್ಕಿದ್ದವ್ರಿಗೆ ಅದೇ 1 ನಿಮಿಷ ಕಾನೂನಾತ್ಮಕವಾಗಲಿ. ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನೆಂದರೆ, ನೆನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡಿ ಅವ್ರಿಗೆಲ್ಲ ನಾವು ಉತ್ತರ ಕೊಡೋಗತ್ತಿಲ್ಲ. ನಾನು ಉತ್ತರ 1 ನಿಮಿಷ ಸರ್, ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ. ನಂಗೆ ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ. ಇರಿ ಸರ್, ಸುಳ್ಳು ನಾನೇ ಒಪ್ಕೊಳ್ಳಿ, ದಯಮಾಡಿ ಹೇಳ್ತೀನಿ ಕೇಳಿ ಸರ್. ಇಲ್ಲ, ಹೇಳಲೇಬೇಡಿ ಸರ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ. ಒಂದೇ ಮಾತು ಹೇಳ್ತೀನಿ, ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ. ನೆನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವ್ರನ್ನಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ. 1 ನಿಮಿಷ ಸರ್, ನನಗೆ ಹೇಳೋಕ್ಕಷ್ಟೇ ಬಿಡಿ. 2ನೇದು, ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗಷ್ಟೇ ಕ್ಷಮೆ ಕೇಳಿ. ಯಾಕೆಂದರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ, ನಾವು ಅನ್ನ ತಿಂದಿದ್ದೀವಿ, ಆಯಿತಾ? ಅದು ಬಿಟ್ಟು ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ನಾವು ಉತ್ತರ ಕೊಟ್ಕೊಂಡ್ರೆ ನಾಳೆ ಇನ್ನೊಂದು ಕೊಡ್ತಾರೆ. ದಯಮಾಡಿ ಸರ್, ಹೇಳಿದ್ನಲ್ಲ, ಇಲ್ಲಿಗೆ ಇದು ಮುಗೀತು. ನನ್ನ ಕೆಲಸ, ನಾನು ಕಂಪ್ಲೇಂಟ್ ಕೊಡ್ಬೇಕು. 1 ನಿಮಿಷ ಸರ್, 1 ನಿಮಿಷ ಸರ್, ಸರ್ ದಯವಿಟ್ಟು. ಇಲ್ಲ ಸರ್, ಥ್ಯಾಂಕ್ ಯು ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಅಲ್ಲ, ಆರೋಪಕ್ಕೆ ನೀವು ಉತ್ತರ ಕೊಟ್ಟು ನೀವು ಯಾಕೆ ಮನವರ್ತಿದ್ರಿ? ಘಟನೆ ಆಗೇ ಇಲ್ಲ ಅಂತ ಹೇಳ್ತಾರೆ ಅವರು. ಅಲ್ಲ, ಹೇಳ್ಬೇಕಲ್ಲ ಸರ್. ಈಗ ಆರೋಪ ಓಪನ್ ಮಾಡಕ್ಕೆ ಅವ್ರ ಘಟನೆನೇ ಆಗಿಲ್ಲ ಅಂತ ಹೇಳ್ತಾವ್ರಲ್ಲ ಸರ್. ಒಂದು ನಿಮಿಷ ಓಪನ್ ಮಾಡಿ, ಪ್ರಥಮ 1 ನಿಮಿಷ ಓಪನ್ ಮಾಡಿ. ಬಿಡಪ್ಪ ಅಂಬರೀಷ, ಬಿಡ.